ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ಇವತ್ತು ಮೆಣಸಿನ್ಕಾಯಿ ಅಡುಗಾಯಿ ಅಥವಾ ಮೆಣಸಿನ್ಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ ರೀ. ಜವಾರಿ ಮೆಣಸಿನ್ಕಾಯಿಂದ ಮಾಡ್ತೀನಿ ರೀ. ನಾ ಅಡುಗಾಯಿ ಅಥವಾ ಪಲ್ಯ ಮಾಡಿ ನೋಡಿರಿ, ನೀವು ಭಾಳ ಸೂಪರಾಗಿರ್ತದೆ, ಭಾಳ ಟೇಸ್ಟ್ನೂ ಇರ್ತದೆ. ಬೇರೆ ಯಾವಾರು ಪಲ್ಯ ಮಾಡಿ ಇದನ್ನೂ ಒಂದು ಮಾಡಿ ನೋಡಿರಿ, ಅದು ಬಿಟ್ಟು ಇದನ್ನೇ ತಿಂತಾರೆ, ಅಷ್ಟು ಟೇಸ್ಟ್ ಆಗ್ತದೆ ರೀ. ನಾವು ಒಂದು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡು ಈ ಥರ ತೊಳೆದು ಇಟ್ಟಿನಿ ರೀ. ಉದ್ದದ್ದು ಕಟ್ ಮಾಡ್ಕೊತೀನಿ. ಉದ್ದಾಗಿ ಸೀಳ್ಬೇಕು ರೀ. ಈ ಥರ ಎಲ್ಲ ಮೆಣಸಿನ್ಕಾಯಿ ಇದೇ ಥರ ಉದ್ದದ್ದು ಸೀಳ್ಕೊತೀನಿ ನೋಡಿ. ಥರ ಎಲ್ಲ ಸೀಳಿಟ್ಟಿನಿ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ರೀ. ಈಗ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಒಂದು ಅರ್ಧ ಕಪ್ಪ ಶೇಂಗಾ ತೊಗೊತೀನಿ ರೀ. ಹುರಿದು ಸ್ವಚ್ಛ ಮಾಡಿ ಇಟ್ಕೊಂಡಿನಿ ರೀ. ಸಿಪ್ಪಿ ತೆಗ್ದು ಇಟ್ಕೊಂಡಿನಿ ರೀ. ಬೆಳ್ಳುಳ್ಳಿ ಹಾಕ್ಕೋತೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ರೀ, ಅಂದ್ರೆ ಟೇಸ್ಟ್ ಬರ್ತದೆ. ಇದು ಒಂದು ಅರ್ಧ ಸ್ಪೂನ ಜೀರಿಗೆ ಹಾಕ್ತೀನಿ. ಸಣ್ಣ ಸ್ಪೂನಿಲ್ಲೇ ಒಂದು ಸ್ಪೂನ್ ಹಾಕಾಕತ್ತೀನಿ ನಾನು. ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೋತೀನಿ ರೀ. ಒಂದು ಅರ್ಧ ಸ್ಪೂನ ಅರಿಶಿನ ಪುಡಿ ಹಾಕ್ತೀನಿ. ಇದು ಎಲ್ಲ ಮಿಕ್ಸಿ ಮಾಡ್ಕೋತೀನಿ ರೀ. ಇದು ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ. ಮಿಕ್ಸಿ ಮಾಡಿ ನೋಡ್ರಿ. ಈಗ ಈ ಥರ ಮಸಾಲೆ ರೆಡಿ ಆಗ್ಯದ. ಇದು ಒಂದು ಪ್ಲೇಟ್ನಾಗ ತಗೋತೀನಿ ರೀ. ಇದು ಬೇರೆ ಒಂದು ಪ್ಲೇಟ್ನಾಗ ತೆಗಿತೀನಿ ರೀ. ಇದು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿರಿ. ನೀವು ಮೆಣಸಿನ್ಕಾಯಿ ಅಂತ ಎಲ್ಲರ ಮನ್ಯಾಗ ಇದ್ದೇ ಇರ್ತಾವೆ. ದಿಢೀರಾಗಿ ಒಂದು 5 ನಿಮಿಷದಾಗ ಮಾಡ್ಕೋಬೋದು. ಏನು ಪಲ್ಯ ಇಲ್ಲಪ್ಪ, ಏನು ತರಕಾರಿ ಇಲ್ಲ, ಏನು ಮಾಡ್ಬೇಕಂದಾಗ ಈ ಥರ ಮಾಡ್ಕೊಂಡು ತಿಂದ್ರೆ ಭಾಳ ಟೇಸ್ಟ್. ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರ್ತದೆ ರೀ. ಈ ಥರ ಮಸಾಲೆ ಎಲ್ಲ ತುಂಬ್ಕೋತೀನಿ ರೀ. ಉದ್ದಾಗಿ ಸಿಳಿರ್ತೇವಲ್ಲ ರೀ, ಸಿಳಿದ್ರದಾಗ ಸೀಳದ ಮೆಣಸಿನ್ಕಾಯ್ದಾಗ ಈ ಥರ ತುಂಬಬೇಕು. ಎಲ್ಲ ಮಸಾಲೆ ಈ ಥರ ಎಲ್ಲ ಮೆಣಸಿನ್ಕಾಯಿಗೆ ತುಂಬ್ಕೋತೀನಿ. ಒಂದು ಸ್ವಲ್ಪ ಹೊತ್ತಿಗೆ ತುಂಬೇಕು ರೀ ಮಸಾಲೆ. ಸ್ವಲ್ಪ ಬ್ರಷ್ ಮಾಡಿ ತುಂಬಿದೆ ಅಂದ್ರೆ ಅದಕ್ಕೆ ಹತ್ಕೋತದೆ ಮೆಣಸಿನ್ಕಾಯಿ. ಆಮೇಲೆ ನಾವು ಒಗ್ಗರಣೆ ಹಾಕಿದಾಗ ಬಿಚ್ಚಲ್ಲ ಅದ್ರ ಮಸಾಲೆ ನೋಡಿರಿ. ಇದೇ ಥರ ಎಲ್ಲ ಮಸಾಲೆ ತುಂಬ್ತೀನಿ ರೀ ಮೆಣಸಿನ್ಕಾಯ್ದಾಗ. ನೀವು ಒಂದು ಸಲ ಟ್ರೈ ಮಾಡಿ ತಿಂದು ಕಮೆಂಟ್ ಮಾಡಿ ಹೇಳ್ರಿ ಎಷ್ಟು ಟೇಸ್ಟ್ ಆಗಿರ್ತದೆ ಇದು ಪಲ್ಯ ಅನ್ನೋದು. ಎಲ್ಲ ಮೆಣಸಿನ್ಕಾಯಿಗೆ ತುಂಬ್ಕೊಂಡೇನಿ ರೀ ಮಸಾಲೆ. ಉಳ್ದದನ್ನು ಅದರೊಳಗೆ ಹಾಕ್ತೀನಿ ರೀ. ಸ್ವಲ್ಪ ಉಳ್ದದ ಮಸಾಲೆ ಅದರೊಳಗೆ ಹಾಕಿಬಿಡ್ತೀನಿ. ಈಗ ಒಗ್ಗರಣೆ ಮಾಡ್ಕೋಬೇಕು ರೀ. ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಟೀನಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬೇಕು ರೀ. ಅದಕ್ಕೆ ಒಂದು 2 ಸ್ಪೂನ್ ಹಾಕ್ಕೋತೀನಿ ರೀ ಎಣ್ಣೆ. ಇದು ಎಣ್ಣೆ ಬಿಸಿ ಅಲ್ರಿ. ಎಣ್ಣೆ ಬಿಸಿ ಆಗ್ಯದ. ಈಗ ಇವು ತುಂಬಿಟ್ಟದು ಮಸಾಲೆ ತುಂಬಿಟ್ಟದು ಮೆಣಸಿನ್ಕಾಯಿ ಹಾಕ್ಕೋತೀನಿ ರೀ. ಅಷ್ಟು ಒಗ್ಗರಣೆಗೆ ಹಾಕ್ಕೋತೀನಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ. ಒಂದು 2 ಸ್ಪೂನಿನಷ್ಟು ಅಷ್ಟೇ ಹಾಕ್ಬೇಕು ನೀರು, ಜಾಸ್ತಿ ಹಾಕೊಳ್ಳೋದಿಲ್ಲ. ಗ್ಯಾಸ್ ಫ್ಲೇಮ ಸಣ್ಣ ಇಡಬೇಕು. ಉರಿ ಸಣ್ಣ ಇಟ್ಟು ಬೇಯಿಸ್ಬೇಕು ರೀ. ಇದು ಈಗ ನೋಡ್ತೀನಿ ನೋಡ್ರಿ, ತಿರುಗಬಾರ್ದು ಈಗ. ಆಮೇಲೆ ಈಗ ನೋಡಿರಿ ಇಷ್ಟ ಆಗ್ಯದ. ಇದ್ರೊಂದು ಏನು ಫಸ್ಟಿಗೆ ಹಾಕಿ ತಿರುವುದಿ ಅಂದ್ರೆ ಅದ್ರೊಂದು ಮಸಾಲೆ ಎಲ್ಲ ಬಿಚ್ಕೋತವೆ. ಆಮೇಲೆ ಒಂದು 2-3 ನಿಮಿಷ ಆದ ಬಳಿಕ ಸ್ವಲ್ಪ ಕೆಳಗ ಮ್ಯಾಗ ಮಾಡ್ಬೇಕು. ಈ ಥರ ಆಗ್ಯದ ನೋಡ್ರಿ. ಈಗ ಇನ್ನೊಂದು ಸ್ವಲ್ಪ ಇಡ್ತೀನಿ. ಸ್ವಲ್ಪ ಕೆಳಗ ಮ್ಯಾಗ ಮಾಡಿ ಇನ್ನೊಂದು ಸ್ವಲ್ಪ ಮುಚ್ಚಿಡ್ಬಿಡ್ತೀನಿ ರೀ. ಮುಚ್ಚಿಡ್ತೀನಿ ರೀ. ಈಗ ಮತ್ತೆ ತೆಗೆದು ನೋಡ್ತೀನಿ ನೋಡ್ರಿ ರೆಡಿ ಆಗ್ಯದ ನೋಡ್ರಿ. ಈಗ ಎಲ್ಲ ಮೆತ್ತಗಾಗ್ಯವ್ರಿ ಮೆಣಸಿನ್ಕಾಯಿ. ಕುದ್ದವ್ರ ಮೆಣಸಿನ್ಕಾಯಿನೂ ಮೆತ್ತಗಾಗ್ಯಾವ, ಕುದ್ದಾವ. ಈಗ ಒಂದು ಪ್ಲೇಟ್ನಾಗ ಸರ್ವ್ ಮಾಡ್ಕೊತೀನಿ ನಾನು. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಭಾಳ ಸೂಪರಾಗಿರ್ತದೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.